ಚುನಾವಣೆ ಬಂದ್ರೆ ಸಾಕು ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ. ಆಸ್ಪತ್ರೆ ಸೇರಿ 3 ದಿನಕ್ಕೆ ಬಂದು ರಾಜ್ಯವನ್ನ ಸುತ್ತಾಡ್ತಾರೆ. ಎಚ್ಡಿಕೆ ಹಾರ್ಟ್ ಆಪರೇಷನ್ಗೆ ರಮೇಶ್ ಬಂಡಿ ಸಿದ್ದೇಗೌಡ ವ್ಯಂಗ್ಯವಾಡಿದ್ದಾರೆ. ನೋಡಿ, ಈಗ ಕುಮಾರಸ್ವಾಮಿ ಮೊನ್ನೆ ಚೆನ್ನೈಗೆ ಹೋಗಿದ್ರು, ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಬಂದ್ರು. ಒಂದು 2-3 ದಿನದಲ್ಲಿ ವಾಪಸ್ ಬಂದ್ಬಿಟ್ರು ಡಿಸ್ಚಾರ್ಜ್ ಆಗಿ. ಆದರೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ವ್ಯಂಗ್ಯ ಮಾಡಿದ್ದಾರೆ. ಹಾರ್ಟ್ ಆಪರೇಷನ್ ವಿಚಾರವಾಗಿ ನಮ್ಮ ಚಲುವಣ್ಣನಿಗೂ ಅದೇ ರೀತಿ ಹೃದಯದ ಸಮಸ್ಯೆ ಇದೆ, ಆದರೆ ಇವರು ಆಸ್ಪತ್ರೆ ಸೇರಿದರೆ ತಿಂಗಳುಗಟ್ಟಲೆ ಬರಲ್ಲ. ಚಲುವಣ್ಣ ತಿಂಗಳುಗಟ್ಟಲೆ ಬರಲ್ಲ, ಅರೆಸ್ಟ್ ಮಾಡ್ತಾರೆ. ಆಪರೇಷನ್ ಆದ 2 ದಿನಕ್ಕೆ ಹೊರಗೆ ಬರೋದು ಗೊತ್ತಿಲ್ಲ ಇವರಿಗೆ. ಕುಮಾರಸ್ವಾಮಿ ಅದು ಹೇಗೆ 2 ದಿನದಲ್ಲಿ ಇದೆಲ್ಲ ಆಗುತ್ತೆ, ಸಾಧ್ಯ ಆಗುತ್ತೆ? ಮಳವಳ್ಳಿಯಲ್ಲಿ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವ್ಯಂಗ್ಯ ಮಾಡಿದ್ದಾರೆ. ಚುನಾವಣೆ ಬಂದರೆ ಸಾಕು ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ. ಅಂದರೆ ಇದೊಂದು ಗಿಮಿಕ್, ಚುನಾವಣಾ ಗಿಮಿಕ್ ಅನ್ನೋ ಥರ ಅವರು ಮಾತನಾಡಿದ್ದಾರೆ. ಹಾರ್ಟ್ ಆಪರೇಷನ್ ಬಗ್ಗೆ ಕಾಂಗ್ರೆಸ್ನ MLA ವ್ಯಂಗ್ಯವಾಡಿದ್ದಾರೆ ಮಳವಳ್ಳಿಯಲ್ಲಿ ಮಾತನಾಡ್ತಾ. ನೋಡಿ, ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರಗಳು ಅಥವಾ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಮಾತನಾಡುವಾಗ ಜಾಗರೂಕರಾಗಿ ಮಾತನಾಡಬೇಕಾಗತ್ತೆ. ಇದೇನಾಗ್ಬಿಡುತ್ತೆ, ಸಿಂಪತಿ ಕ್ರಿಯೇಟ್ ಆಗುತ್ತೆ. ಬೇಡ್ಕೊಳ್ಳೋದಿಷ್ಟೇ, ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಂಡಿಡ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನಮ್ಗೆ ಆ ತೊಂದರೆ ಆಗಿದೆ, ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಮಗೆ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು, ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತಾನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು. ನೀವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದ್ರೂ ಈಚೆಗೆ ಬರಲ್ಲ. ಅದ ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತೂ ಗೊತ್ತಾಯ್ತು. ನನ್ಗೆ ಏನಾರ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ, ದಯಮಾಡಿ. ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದಾನೆ ಎಲ್ಲರ ಪರವಾಗಿ ಎಲ್ಲಾ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸಬೇಕು ಅಂತೇಳಿ ಇಡೀ ಪಕ್ಷದ ಮುಖಂಡಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲಾ ಸೌಲಭ್ಯಗಳನ್ನ ನಮ್ಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಅಣ್ಣಂದ್ರಿಗೆ, ನಮ್ಮ ರೈತರಿಗೆ ಯಾವುದೇ ತರದ ಮಧ್ಯವರ್ತಿಗಳು ಇಲ್ಲದೆ ರೀತಿ ನಿಮಗೆ ಈ ಮುಗಿದು ಬೇಡ್ಕೊಳ್ಳೋದಿಷ್ಟೇ, ಈ ಚುನಾವಣೆ ಅಭಿವೃದ್ಧಿ. ಇದು ಮಳವಳ್ಳಿಯಲ್ಲಿ ಶ್ರೀರಂಗಪಟ್ಟಣದ ಕಾಂಗ್ರೆಸ್ MLA ರಮೇಶ್ ಬಂಡಿ ಸಿದ್ದೇಗೌಡ ಕುಮಾರಸ್ವಾಮಿಯವರ ಹಾರ್ಟ್ ಆಪರೇಷನ್ ಬಗ್ಗೆ ಮಾಡಿರುವಂಥ ವ್ಯಂಗ್ಯ. ಅಂದರೆ ಚುನಾವಣೆ ಹತ್ತಿರ ಬಂತಂದರೆ ಕುಮಾರಸ್ವಾಮಿಗೆ ಹಾರ್ಟ್ ಆಪರೇಷನ್ ನೆನಪಾಗುತ್ತೆ. ಅಲ್ರಿ, 3-4 ದಿನದಲ್ಲಿ ಇವ್ರು ಆಚೆ ಬರ್ತಾರೆ, ಅದು ಹೆಂಗೆ ಸಾಧ್ಯ? ಏನಾದರೂ ಹೊಸ ಟೆಕ್ನಿಕ್ ಇದೆಯಾ ಏನ್ರಿ? ಚಲುವಣ್ಣನಿಗೂ ಹಾರ್ಟ್ ಆಪರೇಷನ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಅವರು ತಿಂಗಳಾದರೂ ಕೂಡ ಆಚೆ ಬರೋದಿಲ್ಲ. ಇದು ಹೆಂಗೆ ಸಾಧ್ಯ ಕುಮಾರಸ್ವಾಮಿಯವರಿಗೆ? ಅಂದರೆ ಸಿಂಪತಿಯನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ, ಭಾವನಾತ್ಮಕವಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೋಸ್ಕರ ಕುಮಾರಸ್ವಾಮಿಯವರು ಆಸ್ಪತ್ರೆಗೆ ಹೋಗ್ತಾರೆ. ಇದೆಲ್ಲವೂ ಕೂಡ ಡ್ರಾಮಾ ಅನ್ನುವಂಥ ಅರ್ಥದಲ್ಲಿ ಹೇಳದಂಗಿದೆ. ಇದು ಕಾಂಗ್ರೆಸ್ನ ಶಾಸಕರಿಗೆ ಪ್ಲಸ್ ಆಗುತ್ತಾ, ಮೈನಸ್ ಆಗುತ್ತಾ? ನೋಡಿ, ಕೆಲವೊಂದಿಷ್ಟು ವಿವಾದಾತ್ಮಕವಾದಂಥ ಹೇಳಿಕೆಗಳು 2019 ಚುನಾವಣೆಯಲ್ಲಿ ಅದರ ಬಿಸಿ ಕೂಡ ತಟ್ಟಿದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೇಳಿಕೆಗಳನ್ನು ಕೊಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಅಂದರೆ ಕುಮಾರಸ್ವಾಮಿಯವರು ಹಾರ್ಟ್ ಆಪರೇಷನ್ಗೆ ಹೋಗಿದ್ದು ಚುನಾವಣಾ ಗಿಮಿಕ್ಕೋಸ್ಕರ ಅನ್ನುವಂಥ ಅರ್ಥನ ಬಂಡಿ ಸಿದ್ದೇಗೌಡರದು. ಅಂದರೆ ಇದು ಈ ರೀತಿಯಾದಂಥ ಹೇಳಿಕೆಗಳು ಸಿಂಪತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮೈತ್ರಿ ಅಭ್ಯರ್ಥಿ ಪರವಾಗಿ. ಇದು ಕಾಂಗ್ರೆಸ್ಗೆ ಮೈನಸ್ಸೇ ಆಗುವಂಥ ಸಾಧ್ಯತೆಗಳಿರ್ಬೋದಾ? ಪ್ರಭು, ಸಾಮಾನ್ಯವಾಗಿ ಯಾವುದೇ ಚುನಾವಣೆ ಬಂತು ಅಂದ್ರೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಾಯಕರ ನಡುವೆ ಈ ರೀತಿಯ ಮಾತಿನ ಸಮರ ನಡೆಯೋದು ಸಹಜ. ಆದ್ರೆ ಈ ಬಾರಿ ನಡೆದಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರ ಏನು ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಏನು ಮಳವಳ್ಳಿನಲ್ಲಿ ನಡೆದಂತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂತ
ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಕುಮಾರಸ್ವಾಮಿ ಅವರ ಏನು ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ವ್ಯಂಗ್ಯವಾಡಿರ್ತಕ್ಕಂಥದ್ದು. ಚುನಾವಣೆ ಬಂದಾಗ ಹೃದಯ ಸಮಸ್ಯೆ ಅಂತಾರೆ, ಚುನಾವಣೆ ಹತ್ರ ಇದ್ದಾಗ ಆಸ್ಪತ್ರೆ ಸೇರ್ತಾರೆ, 3 ದಿನಕ್ಕೆ ಆಸ್ಪತ್ರೆಯಿಂದ ಹೊರಗೆ ಬಂದು ರಾಜ್ಯ ಸುತ್ತಾಡ್ತಾರೆ. ಅದ್ ಹೆಂಗ್ ಸಾಧ್ಯ ಅಂತ ಅರ್ಥನೇ ಆಗ್ತಾ ಇಲ್ಲ. ಯಾರಾದ್ರೂ ಹಾರ್ಟ್ ಪೇಷಂಟ್ ಇದ್ರೆ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ಬೇಕು. ನಮ್ ಚೆಳ್ಳೂರಣ್ಣಗೂ ಕೂಡ ಅದೇ ರೀತಿಯ ಹೃದಯ ಸಮಸ್ಯೆ ಇದೆ, ಆದ್ರೆ ಅವರು ಆಸ್ಪತ್ರೆ ಸೇರಿದ್ರೆ ತಿಂಗ್ಳುಗಟ್ಲೆ ಹೊರಗೆ ಬರೋದಿಲ್ಲ. ಆಪರೇಷನ್ ಆದ 2 ದಿನಕ್ಕೆ ಹೊರಗೆ ಬರೋದು ಗೊತ್ತಿಲ್ಲ ಅಂತಾನು ಕೂಡ ಒಂದ್ ರೀತಿ ವ್ಯಂಗ್ಯವಾಡಿರ್ತಕ್ಕಂಥದ್ದು. ಇದು ಹೆಂಗೆ ಹೊಸ ಟೆಕ್ನಿಕ್ ಅಂತಾನು ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಯ ಈ ಒಂದು ಜನರು ಈ ರೀತಿಯ ಒಂದು ಭಾವನಾತ್ಮಕ ವಿಚಾರಗಳಿಗೆ ಬೆಲೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಕುಮಾರಸ್ವಾಮಿ ಅವರ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಈ ರೀತಿಯ ಒಂದು ವ್ಯಂಗ್ಯವನ್ನ ಆಡಿರ್ತಕ್ಕಂಥದ್ದು. ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡೋ ಮುಖಾಂತರವಾಗಿ ಏನು ಕುಮಾರಸ್ವಾಮಿ ಅವರ ಶಸ್ತ್ರಚಿಕಿತ್ಸೆ ಬಗ್ಗೆ ಕೂಡ ಒಂದ್ ರೀತಿ ಅಣಗಿಸುವಂತ ಒಂದು ಕೆಲಸವನ್ನು ಈಗ ಕಾಂಗ್ರೆಸ್ ನಾಯಕರು ಮುಂದೆ ಮಾಡ್ತಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.